ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನಿಕರು ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇಸುವಿನ ದಂಟಿನಿಂದ ಗೊಜ್ಜಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ವಿಡಿಯೋ ಮಾಡಿದ್ದೆ ಕೇಸುವಿನ ಎಲೆ ಪತ್ರೊಡೆದು. ಆ ಪತ್ರೊಡೆ ಮಾಡುವಾಗ ಹೇಳಿದ್ದೆ ಅದರ ದಂಟಿನಿಂದ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಅದು ನಿಮ್ಗೆ ಯಾವ ರೀತಿಯಾಗಿ ದಂಟಿನಿಂದ ನಾವು ಪಲ್ಯ ಮಾಡಬಹುದು, ಯಾವ ರೀತಿಯಾಗಿ ದಂಟಿನಿಂದ ಗೊಜ್ಜು ಮಾಡಬಹುದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ದಂಟನ್ನು ತೊಳೆದುಕೊಂಡು ಒರೆಸ್ಕೊಂಡಿದ್ದಿದೆ. ಇದನ್ನ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಮೇಲಿನ ಒಂದು ಸಿಪ್ಪೆ ಏನಿರುತ್ತೆ ಇದನ್ನ ಕೈಯಿಂದ ಹಿಂಗ್ ತೆಗೆದ್ರೆ ಬರುತ್ತೆ. ಇದನ್ನ ನೀಟಾಗಿ ಬ್ರೌನ್ ಕಲರ್ ಇರೋ ಸಿಪ್ಪೆನೆಲ್ಲ ತಕ್ಕೊಳ್ಬೇಕು. ತುಂಬಾ ಉದ್ದ ಅನ್ಸಿದ್ರೆ ಇದನ್ನ ಮಿಡಲ್ ನಲ್ಲಿ ಬ್ರೇಕ್ ಮಾಡ್ಕೊಂಡು ತೆಗಿಬಹುದು. ಈ ರೀತಿಯಾಗಿ ಈ ಸಿಪ್ಪೆ ಎಲ್ಲ ವೇಸ್ಟ್ ಇದನ್ನ ತೆಗಿಬೇಕು. ಕ್ಲೀನ್ ಆಗಿ ಸ್ವಲ್ಪ ಬ್ರೌನ್ ಇಲ್ಲದೆ ಇರೋಂಗೆ ಇದನ್ನ ತೆಗೆದು ಈ ಭಾಗನ ಸಹಿತ ಕತ್ತರಿಸ್ಕೋಬೇಕು. ಈಗ ನೋಡಿ, ನಾನು ಬೆಳಿಗ್ಗೆ ಕೇಸಿನ ಸೊಪ್ಪಿನ ಪತ್ರೊಡೆ ಮಾಡಿದೆ. ಈಗ ದಂಟಿಂದು ಗೊಜ್ಜು ಮಾಡ್ತಾ ಇದ್ದೀನಿ. ಆ ಗೊಜ್ಜಿಗೆ ಬೇಕಾಗಿರೋ ಕರಿಬೇವು ಅದು ನಮ್ಮ ಮನೆಯಲ್ಲಿ ಬೆಳೆದಿದೆ. ಅದನ್ನ ನಾನು ಒಗ್ಗರಣೆಗೆ ಅಂತ ತಗೊಳ್ತಾ ಇದ್ದೀನಿ. ಇದು ಕೇಸಿನ ದಂಟು ಎಲ್ಲ ಸುಲ್ಕೊಂಡಿದ್ದಿದೆ. ಮೇಲ್ಗಡೆ ಇರೋ ಎಲ್ಲ ಬ್ರೌನ್ ಕಲರ್ ತೆಗೆದು ಚೆನ್ನಾಗಿ ಸುಲ್ಕೊಂಡಿದ್ದಿದೆ. ಯಾಕಂದ್ರೆ ಆ ಬ್ರೌನ್ ಕಲರ್ ನಲ್ಲಿ ಗಂಟ್ಲು ಕೆರೆತ ಉಂಟಾಗ್ತದೆ. ಅದಕ್ಕೆ ಆದಷ್ಟು ಅದಕ್ಕೆ ಬ್ರೌನ್ ಕಲರ್ ಯಾವುದು ಇರದೇ ಇರೋಂಗೆ, ನಾರ್ ಇರದೇ ಇರೋಂಗೆ ಕಂಪ್ಲೀಟ್ ತಗೊಳ್ಬೇಕು. ಇದನ್ನ ಆಮೇಲೆ ನಾವು ಗಾಳಿ ಚಿಕ್ಕದಾಗಿ ಹೆಚ್ಚ್ತಾ ಹೋಗ್ಬೇಕು. ಈಗ ಪತ್ರೊಡೆ ದಂಟಿನಿಂದ ನಾವು ಗೊಜ್ಜು ತಯಾರು ಮಾಡ್ತಾ ಇದೀವಿ. ಇದನ್ನ ಪತ್ರೊಡೆ ದಂಟನ್ನ ಕ್ಲೀನ್ ಮಾಡಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದಿದೆ ಇದು. ಆಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅಚ್ಚಕಾರದ ಪುಡಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಇದು ಒಣಮೆಣಸಿನಕಾಯಿ, ಇಂಗು, ಮತ್ತೆ ಸ್ವಲ್ಪ ಉದ್ದಿನಬೇಳೆ. ಇದು ಒಗ್ಗರಣೆಗೆ. ಆಮೇಲೆ ಟೇಸ್ಟಿಗೆ ಸಕ್ಕರೆ, ಬೆಲ್ಲ ಮತ್ತು ಉಪ್ಪು, ಹುಣಸೆ ಹಣ್ಣಿನ ರಸ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೊಂಡು ಇದರಲ್ಲಿ ಈ ಕಟ್ ಮಾಡಿಟ್ಟ ದಂಟಿನ ತುಂಡುಗಳನ್ನ ಹಾಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು, ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕಬೇಕು. ಯಾಕಂದ್ರೆ ಇದು ಕೆರಿತಾ ಇರುತ್ತೆ, ಗಂಟ್ಲಿಗೆ ಕೆರೆತ ಬರುತ್ತೆ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಕೆರೆಯೋದಿಲ್ಲ. ಸ್ವಲ್ಪ ರಸ ಹಾಕೊಂಡು ಅದರ ಜೊತೆಗೆ ಬಾಯ್ಲ್ ಮಾಡಬೇಕು. ಇದನ್ನೆಲ್ಲ ಹಾಕಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ. ಕಂಪ್ಲೀಟ್ ಆಗಿ ನೆನಿಬೇಕು. ನೀರು ಹಾಕಿ ಲಿಡ್ ಹಾಕಿ 3 ವಿಸಲ್ ಬರೋವರೆಗೆ ಗ್ಯಾಸ್ ಮೇಲೆ ಇಡೋಣ. 3 ವಿಸಲ್ ಬಂದಿದೆ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ದಂಟು ಚೆನ್ನಾಗಿ ಬೇಯ್ಕೊಂಡಿದೆ. ಇವಾಗ ಇದನ್ನ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿದ್ದೀನಿ. ಇದಕ್ಕೆ ಖಾರಕ್ಕೆ 1.5 ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಈಗಾಗಲೇ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಿದ್ದಿದೆ. ಇದು ಚೆನ್ನಾಗಿ ಕುದಿ ಬಂದು ನೀರೆಲ್ಲ ಕಡಿಮೆ ಆಗಿರಬೇಕು. ಅಲ್ಲಿವರೆಗೆ ಕುದಿಬೇಕು. ಈಗ ಚೆನ್ನಾಗಿ ಕುದಿ ಬಂದಿದೆ, ನೀರೆಲ್ಲ ಕಡಿಮೆ ಆಗಿದೆ. ಇದು ಗೊಜ್ಜು ರೆಡಿ ಆಗ್ತಾ ಇದೆ. ಇನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ಲಿಕ್ಕೆ ಅವರಿಗೆ ಎಣ್ಣೆ ಹಾಕೋಣ. ತೆಂಗಿನ ಎಣ್ಣೆ 1.5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಕೆಂಪಾದ ತಕ್ಷಣ ಅದಕ್ಕೆ ಹಿಂಗೆ ಹಾಕೋಣ. ಹಿಂಗು, ಒಣಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಚೂರು ಮಾಡಿ ಹಾಕ್ಬಿಡೋದು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ರೆಡಿ ಆಯಿತು. ನಾನು ಯಾವಾಗಲೂ ಕಬ್ಬಿಣದ ಕಾವಲಿಯಲ್ಲೇ ಒಗ್ಗರಣೆ ಹಾಕೋದು. ಯಾಕಂದ್ರೆ
ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಹಾಕೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪ ಕಬ್ಬಿಣದ ಅಂಶ ಬರುತ್ತೆ. ಹೀಗೆ ಬಿಸಿ ಇರುವಾಗಲೇ ನಾವು ಇದನ್ನು ಹಿಂಗೆ ಹಾಕ್ಕೊಂಡಾಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದ ಕಬ್ಬಿಣದ ಅಂಶ ದೇಹಕ್ಕೆ ಸೇರಿಕೊಳ್ಳುತ್ತೆ. ಈಗ ನೋಡಿ, ಇದು ಒಗ್ಗರಣೆ ಹಾಕಿ ಗೊಜ್ಜು ರೆಡಿ ಆಗಿದ್ದಿದೆ. ಒಗ್ಗರಣೆಯಲ್ಲಿ ಕೊಬ್ಬರಿ ಎಣ್ಣೆ ಘಮ ಚೆನ್ನಾಗಿ ಬರ್ತಾ ಇದೆ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಒಗ್ಗರಣೆಗೆಲ್ಲ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ರೆಡಿಯಾಗಿರೋ ಗೊಜ್ಜನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ದಂಟಿನ ಗೊಜ್ಜು ಬಡಿಸ್ಲಿಕ್ಕೆ ರೆಡಿಯಾಗಿದೆ. ಈ ದಂಟು ಆರೋಗ್ಯಕ್ಕೆ ಒಳ್ಳೆಯದು. ಕೇಸುವಿನ ಪತ್ರೊಡೆ ಮಾಡಿದ ಮೇಲೆ ದಂಟನ್ನು ವೇಸ್ಟ್ ಮಾಡದೆ ಅದನ್ನು ಆರೋಗ್ಯಕ್ಕೆ ಒಳ್ಳೆಯದಾದ ಈ ದಂಟನ್ನು ನೀವು ಉಪಯೋಗಿಸಿ ಈ ಗೊಜ್ಜನ್ನ ಅನ್ನದ ಜೊತೆಗೆ ನಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.